Hi, my dear friends. Welcome to Learn All in One Commerce with Muralidhar Shastri. Today we are discussing the new chapter, that is in a second chapter of the PUC second year, reconstitution of partnership firm, that is admission of partner ಅಂತ ಹೇಳಿ. ಸೊ ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದು ಏನು ಇಂಪಾರ್ಟೆಂಟ್ ಅಂತ ಹೇಳಂದರೆ, ಫಸ್ಟ್ ಅದು ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಅಂತಕ್ಕಂಥದ್ದನ್ನ ಒಂದ್ಸರಿ ಗ್ಲಾನ್ಸ್ ಔಟ್ ಮಾಡ್ಕೊಂಬಿಡೋಣ. ಸೊ ಅದರಲ್ಲಿ 1 ಮಾರ್ಕ್ಸ್ ಒಂದು, ಮತ್ತೆ 1 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, 12 ಮಾರ್ಕ್ಸ್, ಟೋಟಲ್ ಟುಗೆದರ್ 16 ಮಾರ್ಕ್ಸ್ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ಮಾಹಿತಿ ಇಲ್ಲಿದೆ ನಿಮಗೆ. 1+1 ಅದೇ ರೀತಿಯಾಗಿ 2+12 ಓಕೆ, ಟೋಟಲ್ ಆಗಿ ನಮಗೆ 16 ಮಾರ್ಕ್ಸು. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಳ್ಳೋಣ. ಇಂಟ್ರೊಡಕ್ಷನಲ್ಲಿ ಏನು ಹೇಳುತ್ತೆ ಅಂತಂದರೆ, ಅಕಾರ್ಡಿಂಗ್ ಟು ದ ಸೆಕ್ಷನ್ 31 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, any eligible can admit into the partnership with the consent of all partners unless provided in the partnership deed. Okay, provided in the partnership deed. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಒಪ್ಪಿಗೆಯನ್ನು ಸೂಚಿಸಿರ್ತಾರೆ, ಆ ಒಪ್ಪಿಗೆಯ ಮೂಲಕ ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವೇನಂತ ಕರಿತೀವಿ, ಇನ್ಕಮಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ನಾವು ಜನರಲ್ ನೋಡಬೇಕು ಅಂತ ಹೇಳಿದ್ರೆ A, B, C 3 ಜನ ಏನು ಮಾಡ್ತಾ ಇದ್ದಾರೆ, ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. 3 ಜನ ಬಿಸ್ನೆಸ್ ಮಾಡಬೇಕಾದ ಸಂದರ್ಭದಲ್ಲಿ, ಸೊ ಇದರಲ್ಲಿ ಹೊಸದಾಗಿ ಇನ್ನೊಬ್ರು ಯಾರಾದರೂ ಕೂಡ ನಾವು ಎಂಟ್ರಿ ಮಾಡಿಕೊಂಡ್ರೆ, ಸೊ ಅವರು ಏನಾಗಿರ್ತಾರೆ, ನ್ಯೂ ಪಾರ್ಟ್ನರ್ ಆಗಿರ್ತಾರೆ. ಸೊ ದಟ್ ಪಾರ್ಟ್ನರ್ ಈಸ್ ಬಿಕಮ್ ದ ನ್ಯೂ ಪಾರ್ಟ್ನರ್ ಡಿ ಅಂತಕ್ಕಂಥದ್ದು ಆಗಬಹುದು. ನೆನ್ಪಿಟ್ಕೊಳ್ಳಿ, ಎಲಿಜಿಬಲ್ ಅಂತ ಹೇಳಿದರೆ ಸೊ ಅವನು ಇಂಡಿಯನ್ ಆಗಿರ್ಬೋದು, NRI ಆಗಿರ್ಬೋದು, ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡ್ತಕ್ಕಂಥವನಾಗಿರ್ಬೋದು. ಹೋಮ್ಸ್ ಎವರ್ ಇಟ್ ಮೈಟ್ ಬಿ ದಟ್ ನಾವು ತೊಗೋಬೇಕು ಅಂತ ಹೇಳಿದ್ರೆ, ನಾವು ಜನರಲ್ ಆಗಿ ಯೋಚನೆ ಮಾಡೋಣ. ಒಬ್ಬ ಪಾರ್ಟ್ನರ್ ಒಳಗಡೆ ಬರ್ತಾನೆ ನಮ್ಮ ಬಿಸ್ನೆಸ್ ಒಳಗಡೆ ಅಂತ ಹೇಳಂದ್ರಿಗಿನ, ಅವನಿಗೆ ಟ್ಯಾಲೆಂಟ್ ಇರಬೇಕು, ಅವನಿಗೆ ಸ್ಕಿಲ್ ಇರಬೇಕು, ಅವನಿಗೆ ನಾಲೆಜ್ ಇರಬೇಕು, ಅವನು ಸ್ವಲ್ಪ ವಿಸ್ಡಮ್ ಆಗಿರಬೇಕು. ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಅವನಿದ್ದಾಗ ಮಾತ್ರ ಇವನನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತಾರೆ. 3 ಜನ ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಇಷ್ಟಪಡ್ತಾರೆ. ಸೊ ಅವನು ಬರೋದ್ರಿಂದ ಕಂಪ್ನಿಗೆ ಗುಡ್ ವಿಲ್ ಜಾಸ್ತಿ ಆಗುತ್ತೆ, ಹೌದಾ, ಕಂಪ್ನಿಯ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಆಗುತ್ತೆ ಅನ್ನೋದಿದ್ರೆ, ಎನಿ ಒನ್ ಕ್ಯಾನ್ ಬಿ ರೆಡಿ ಟು ಆ್ಯಸ್ ಎ ಪಾರ್ಟ್ನರ್, ದೇ ವಿಲ್ ಎಂಟರ್ ಇನ್ ಟು ದಟ್ ಬಿಸ್ನೆಸ್. ಅದೇ ರೀತಿಯಾಗಿ ಈ ಪಾರ್ಟ್ನರ್ಗೂ ಇವನಿಗೂ ಕೂಡ ಏನು ಮುಖ್ಯ ಅಂಶ ಇರುತ್ತೆ ಸೇರೋದು ಅಂತ ಹೇಳಂತಂದರೆ, ಸೊ 2020ರಿಂದ ಹಿಡಿದು 2024ವರೆಗೂ ಕೂಡ ಕಂಪ್ನಿ ಒಂದು ಒಳ್ಳೆ ಪ್ರಾಫಿಟಲ್ಲಿ ಅರ್ನಿಂಗ್ ಆಗ್ತಾ ಇದೆ. ಸೊ ನಾನು ಬಂದು ಜಾಯ್ನ್ ಆದರೆ ಐ ಮೇ ಆಲ್ಸೋ ಗೆಟ್ ದ ಒನ್ ಗುಡ್ ರೇಟ್ ಆಫ್ ಪ್ರಾಫಿಟ್ ಅಂತ ಹೇಳಿ ಅನ್ಕೋಬೋದು. ಸೊ ಇಷ್ಟು ರೀತಿಯಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಈ ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ ಹೇಳಿದೆ. ದ ಪಾರ್ಟ್ನರ್ ಮೇ ಬಿ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಫಾರ್ ದ ಫಾಲೋಯಿಂಗ್ ರೀಸನ್ಸ್. ಕೆಲವೊಂದು ರೀಸನ್ಸ್ಗಳನ್ನು ಕೊಟ್ಟಿದ್ದಾನೆ. ಸೊ ಆ ರೀಸನ್ಸ್ಗಳು ಏನಾಗಿರ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ರೀಸನ್ ನಂಬರ್ 1, ಟು ಇನ್ಕ್ರೀಸ್ ದ ಕ್ಯಾಪಿಟಲ್. ನಾನು ಅವಾಗಲೇ ಹೇಳ್ದಂಗೆ ಏನಾಗುತ್ತೆ, A, B, C ಇದ್ದಾರೆ 3 ಜನನೂ ಕೂಡ 1 ಲಕ್ಷ 1 ಲಕ್ಷ 1 ಲಕ್ಷ ಹಾಕಿದ್ದಾರೆ. ಡಿ ಬರ್ತೀನಿ, ಡಿ ಕೂಡ 1 ಲಕ್ಷ ತರ್ತಾನೆ. ಏನಾಗುತ್ತೆ, ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ ಏನಾಯ್ತು ರೀ, ಇನ್ಕ್ರೀಸ್ ಆಯಿತು. ಸೊ ಇನ್ಕ್ರೀಸ್ ದ ಕ್ಯಾಪಿಟಲ್ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಸೊ ಡಿ ಬಂದಾಯಿತು. ಡಿ ಬಂದಾದಾಗ ಏನಾಯಿತು, ಕೇವಲ ಕರ್ನಾಟಕದಲ್ಲಿ ಮಾತ್ರ ಬಿಸ್ನೆಸ್ ಏನಾಗ್ತಾ ಇತ್ತು, ನಡೀತಾ ಇತ್ತು. ಸೊ ಇವಾಗ ಏನು ಮಾಡ್ಬೋದು, ಮಹಾರಾಷ್ಟ್ರಕ್ಕೆ ಹೋಗ್ಬೋದು ನಾವು. ಸೊ ಅದೇ ರೀತಿಯಾಗಿ ಆಂಧ್ರಕ್ಕೆ ಹೋಗ್ಬೋದು ನಾವು. ಅದೇ ರೀತಿಯಾಗಿ ಕೇರಳಕ್ಕೆ ಕೂಡ ಹೋಗ್ಬೋದು ನಾವು. ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅವರ್ ಬಿಸ್ನೆಸ್ ಟು ದ ಅದರ್ ಸ್ಟೇಟ್ಸ್. ಸೊ ನಾವು ಒಂದು ತಾಲೂಕಾ ಪ್ಲೇಸಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಂತಂದರೆ, ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್ ಓವರ್ ಟು ದ ಡಿಸ್ಟಿಕ್. ನಾವು ಡಿಸ್ಟಿಕ್ಕು ಕೂಡ ಏನು ಮಾಡ್ಬೋದು, ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬಹುದು. ಸೊ ಈ ರೀತಿಯ ಎಲ್ಲ ಅಂಶಗಳನ್ನು ಇಟ್ಕೊಂಡು ಏನು ಮಾಡ್ತೀವಿ, ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್ ಅಂತ ಕರಿತೀವಿ. ಟು ಇಂಪ್ರೂವ್ ದ ಮ್ಯಾನೇಜರಿಯಲ್ ಎಬಿಲಿಟಿ. he knows that the D is very well knows that how to manage it. ಹೆಂಗೆ ಮ್ಯಾನೇಜ್ ಮಾಡಬೇಕು ಬಿಸ್ನೆಸ್ಸನ್ನು ಅಂತಕ್ಕಂಥದ್ದನ್ನ ಒಳ್ಳೆ ಕೋರ್ಸನ್ನು ಓದ್ಬಿಟ್ಟು ತಿಳ್ಕೊಂಡಿದ್ದಾನೆ ಇವನು, ಯಾರು, ಡಿ. ಸೊ ಹಾಗಾಗಿ ಮ್ಯಾನೇಜರಿಯಲ್ ಎಬಿಲಿಟಿ, ಕೀಪ್ ಇಟ್ ಇನ್ ಯುವರ್ ಮೈಂಡ್, ಮ್ಯಾನೇಜರಿಯಲ್ ಎಬಿಲಿಟಿ ಇನ್ ದ ಸೆನ್ಸ್ ಆಫ್ ದಟ್ ಡಿಸಿಷನ್ ಮೇಕಿಂಗ್. ಓಕೆ,
ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದ್ದರೆ ಮ್ಯಾನೇಜರಿಯಲ್ ಎಬಿಲಿಟೀಸ್ಗಳು ಕೂಡ ಏನಾಗುತ್ತೆ ಬರುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲದೂ ಕೂಡ ಏನಾಗಿದೆ ಇವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅಡ್ಮಿಷನ್ ಆಫ್ ಪಾರ್ಟ್ನರಿಂದ ಯಾಕೆ ಅಡ್ಮಿಷನ್ ಆಗಬೇಕು, ಒಳಗಡೆ ಯಾಕೆ ಬರಬೇಕು, ಎ ಪ್ಲಸ್ ಬಿ ಪ್ಲಸ್ ಸಿ ಜೊತೆಗೆ ಪ್ಲಸ್ ಸೇರಿಸಿದ್ರೆ ಡಿ ಹೊಸದಾಗಿ ಇವನು ಎಂಟರ್ ಆಗ್ತಾನೆ, ಅದರ ಸಲುವಾಗಿ. ನೆಕ್ಸ್ಟ್ ಟು ಇನ್ಕ್ರೀಸ್ ದ ಗುಡ್ ವಿಲ್ ಆಫ್ ದಿ ಫರ್ಮ್ ಆಲ್ಸೋ. ಸೊ ಹೆಂಗೆ ಗುಡ್ ವಿಲ್ ಇನ್ಕ್ರೀಸ್ ಆಗುತ್ತೆ, ಇವಾಗ ನೋಡಿ ಎ 1 ಲಕ್ಷ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ದೇನೆ, ಬಿ 1 ಲಕ್ಷ ಇಂಟ್ರೊಡ್ಯೂಸ್ ಮಾಡಿದ್ದೇನೆ, ಸಿ 1 ಲಕ್ಷ ಇಂಟ್ರೊಡ್ಯೂಸ್ ಮಾಡಿದ್ದೇನೆ, ಇನ್ಕ್ಲೂಡಿಂಗ್ ಡಿನೂ ಕೂಡ ಏನು ಮಾಡ್ತಾನೆ 1 ಲಕ್ಷ ರೂಪಾಯಿ ದುಡ್ಡನ್ನು ತೊಗೊಂಡು ಬರ್ತಾನೆ. ಸೊ ಇದಿಷ್ಟು ತೊಗೊಂಡು ಬರೋದಲ್ದೇನೆ ಜೊತೆಗೆ ಏನು ಹೇಳ್ತಾನೆ, ಇವರು 3 ಜನ ಅಗ್ರೀಡ್ ಆದರೆ ಮಾತ್ರ ಡಿ ಬರ್ತಾನೆ. ಇವರು 3 ಜನ ಏನು ಮಾಡಬೇಕು, ಒಪ್ಪಿಗೆಯನ್ನು ಸೂಚಿಸಿದಾಗ ಮಾತ್ರ ಬಿಸ್ನೆಸ್ಗೆ ಯಾರು ಬರ್ತಾನೆ, ಡಿ ಬರ್ತಾನೆ. ಸೊ ಇವಾಗ ಡಿ 1 ಲಕ್ಷ ರೂಪಾಯಿ ತರೋದ್ರ ಜೊತೆಗೆ ಇವಾಗ ಇವರು ಎಲ್ಲರೂ ಮಾತಾಡ್ತಾರೆ ಕುತ್ಕೊಂಡು, ಕೇವಲ ಇವನು ಬರೀ 1 ಲಕ್ಷ ರೂಪಾಯಿ ಅಷ್ಟೇ ತಂದರೆ ಸಾಕ, ಇವಾಗ ನಮ್ಮ ಕಂಪ್ನಿ ರೆಪ್ಯುಟೇಷನ್ ತುಂಬ ಚೆನ್ನಾಗಿದೆ, ಯಾಕಂತಂದರೆ 2020ರಿಂದ 2024ವರೆಗೂ ಕೂಡ ಪ್ರಾಫಿಟನ್ನು ತರ್ತಾ ಇದೆ. ಸೊ ಇವನೇನು ಮಾಡಲಿ, ಹಿ ನೀಡ್ ಟು ಬ್ರಿಂಗ್ ದ ಗುಡ್ ವಿಲ್. ಇವನೇನು ತೊಗೊಂಡು ಬರಲಿ, ಗುಡ್ ವಿಲನ್ನು ತೊಗೊಂಬರಲಿ. ಗುಡ್ ವಿಲನ್ನು ಏನು ಮಾಡ್ತಾನಪ್ಪ ಅಂತಂದ್ರೆಗಿನ ಕ್ಯಾಶ್ ಫಾರ್ಮೆಟಲ್ಲಿ ತರಬಹುದು. ಓಕೆ, ಇನ್ ಎನಿ ಅದರ್ ಫಾರ್ಮೆಟ್ಸ್ಗಳಲ್ಲಿ ಏನು ಮಾಡ್ಬೋದು, ತರಬಹುದು ಅಂತಕ್ಕಂಥದ್ದು. ಸೊ ಇದು ತಂದರೆ ಏನಾಗುತ್ತೆ, ಬಿಸ್ನೆಸ್ಗೆ ಆ್ಯಡ್ ಅಪ್ ಆನ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಗುಡ್ ವಿಲ್ ಅಂತಕ್ಕಂಥದ್ದನ್ನು ಕ್ಯಾಶ್ ಫಾರ್ಮೆಟ್ ಆಗಲಿ ಅಥವಾ ಅಸೆಟ್ಸ್ ಫಾರ್ಮೆಟ್ಸ್ಗಳಲ್ಲಾದರೂ ಕೂಡ ಏನು ಮಾಡ್ಬೋದು, ಹೀಗೆ ಮೈಟ್ ಬೆನೆ ಬ್ರಿಂಗ್ ಇಟ್ ಅಂತಕ್ಕಂಥ ಟು ದ ಫರ್ಮ್, ಸಂಸ್ಥೆಗೆ ಏನು ಮಾಡ್ಬೋದು ಅವನು ತರಬಹುದು ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಎಕ್ಸ್ಪ್ಲೇಷನ್ಸ್ಗಳನ್ನು ನಾನು ಇಲ್ಲಿ ಆಲ್ರೆಡಿ ಇದನ್ನು ಕೂಡ ಕೊಟ್ಟಿದ್ದೀನಿ. ಲೆಟ್ ಅಸ್ ಸಿ ದಟ್ ಒನ್ಸ್ ಅಗೇನ್ ಎಕ್ಸ್ಪ್ಲೇಷನ್ಸು. ಎ ಬಿ ಸಿ ಅಂತಕ್ಕಂಥವ್ರು 3 ಜನ ಇದ್ದಾರೆ. 80,000, 60,000, 50,000 ಪ್ರಾಫಿಟನ್ನು ತೊಗೊಂಬಂದಿದ್ದಾರೆ. ಇವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದಾಗ 8:6:5 ಆಗುತ್ತೆ. ಸೊ ಇದೇ ರೇಷಿಯೋನ ನೀವು ಟೋಟಲ್ ಮಾಡಿಕೊಂಡು ಲೆಕ್ಕ ಮಾಡಬೇಕು ಅಂತಂತ ಹೇಳಂತಂದಾಗ 6, 5, 11, 8, 19. ಓಕೆ, 19 ಆಗುತ್ತೆ. 8/19, 6/19, 5/19 ಅಂತಕ್ಕಂಥದ್ದು. ಓಕೆ, ಸೊ ಈ ರೀತಿಯಾಗಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿ ನಾವೇನು ಮಾಡ್ತೀವಿ, ಇದನ್ನು ಕರಿತೀವಿ. ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಕ್ಕಂಥದ್ದು ಕೂಡ ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ಪ್ರಾಫಿಟ್ ಆವಾಗಲೇ ಹೇಳಿದೆ 2021, 22, 23, 24ಕ್ಕೆ ಫಸ್ಟ್ಗೆ 80, ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. 22ಕ್ಕೆ 80,000 ಬಂತು, 23ಕ್ಕೆ 1 ಲಕ್ಷ ಬಂತು, 24ಕ್ಕೆ 4 ಲಕ್ಷ ಬಂತು. ಆನ್ ದ ಸೇಮ್ ಟೈಮ್ ಡಿ ಲೈಕ್ಸ್ ಟು ಜಾಯಿನ್ ದ ABC. ಓಕೆ, ಈ 3 ಜನರು ನಡೆಸ್ತಕ್ಕಂತಹ ಪಾರ್ಟ್ನರ್ಶಿಪ್ ಕಂಪ್ನಿಯಲ್ಲಿ ಜಾಯಿನ್ ಆಗೋಕ್ಕೆ ಅವನೇನು ಮಾಡ್ತಾನೆ, ಇಷ್ಟಪಡ್ತಾನೆ. ಓಕೆ, ಡಿ ಏನು ಮಾಡ್ತಾನಪ್ಪ ಅಂದ್ರೆ ಸಿ ಕೇಳ್ತಾನೆ, ಜಾಯಿನ್ ಆಗಲೇ ನಾನು ನಿಮ್ಮ ಕಂಪ್ನಿ ಅಂತ. ಸಿ ಏನು ಮಾಡ್ತಾನೆ, ಬಂದು ಬಿ ಕೇಳ್ತಾನೆ. ಸೊ ಬಿ ಏನು ಮಾಡ್ತಾನೆ, ಮತ್ತೆ ಎ ಕೇಳ್ತಾನೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇವನು ಜಾಯಿನ್ ಆಗ್ತಾನೆ, ನೀವು ಜಾಯಿನ್ ಆಗ್ತಾನೆ ಅಂತಂದು ಕೇಳ್ತೀರಿ. ಇನ್ ದಿಸ್ ಕೇಸ್ ವೆನ್ ಅರ್ನಿಂಗ್ ದ ಪ್ರಾಫಿಟ್ ಇಟ್ ಈಸ್ ಗುಡ್ ಅಂತಕ್ಕಂಥದ್ದು. ಸೊ ಯಾವಾಗಪ್ಪ ಅಂದ್ರೆ ಪ್ರಾಫಿಟ್ ಅರ್ನಿಂಗ್ ಆಗಬೇಕಾದ ಸಂದರ್ಭದಲ್ಲೇ ಇವ್ರೇನಾಗ್ತಾರೆ, ಜಾಯಿನ್ ಆಗ್ತಾರೆ. ಇದೇ ಫಾರ್ ಎಕ್ಸಾಂಪಲ್ ಕಂಪ್ನಿ ಲಾಸಲ್ಲಿತ್ತು ಅಂತಂತೇಳಂದ್ರಿಗಿನ ಯಾರಾದರೂ ಜಾಯಿನ್ ಆಗ್ತೀರಾ ನೀವು? ನೀವೇ ಯಾರಾದರೂ ಜಾಯಿನ್ ಆಗ್ತೀರಾ? ಸಾಧ್ಯನೇ ಇಲ್ಲ. ನೋ ಒನ್ ಈಸ್ ಗೋಯಿಂಗ್ ಟು ಜಾಯಿನ್ ಇನ್ ದ ಕಂಪನಿ ವಿಚ್ ಈಸ್ ಗೋಯಿಂಗ್ ಅಂಡರ್ ದ ಲಾಸ್. ಓಕೆ, ದ ಓನ್ಲಿ ದ ಪರ್ಸನ್ ಹೂ ಈಸ್ ಲೈಕ್ಸ್ ಟು ಎಂಟರ್ ಇನ್ ದ ಕಂಪನಿ ವಿಚ್ ಈಸ್ ಅರ್ನಿಂಗ್ ದ ಪ್ರಾಫಿಟ್. ಯಾವ ಕಂಪನಿ ಲಾಭ ಗಳಿಸುತ್ತೋ ಆಗ ಲಾಭ ಗಳಿಸ್ತಕ್ಕಂತಹ ಕಂಪ್ನಿಗೆ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಸೊ ಓಕೆ, ಆಲ್ ಥಿಂಕ್ ಆ್ಯಂಡ್ ಸೆಟ್ ಟು ದ ಡಿ ಬ್ರಿಂಗ್ ದ ಕ್ಯಾಪಿಟಲ್ ಪ್ಲಸ್ ಎಕ್ಸ್ಟ್ರಾ ಅಮೌಂಟ್. ನೋಡಿ, ಕ್ಯಾಪಿಟಲ್ ಜೊತೆಗೂ ಕೂಡ ನೀನೇನು ತೊಗೊಂಬಾ, ಎಕ್ಸ್ಟ್ರಾ ಅಮೌಂಟನ್ನು ತೊಗೊಂಡು ಬಾ, ಹಂಗಿದ್ರೆ ನಮ್ಮ ಕಂಪ್ನಿದಾಗ ನಿನ್ನ ಜಾಯಿನ್ ಮಾಡ್ಕೊಳ್ತೀವಿ ಅಂತ ಹೇಳಿ ಏನು ಮಾಡ್ತಾರೆ, ತಿಳಿಸ್ತಾರೆ. ವೆನ್ ಪಾರ್ಟ್ನರ್ ಕೇಮ್ ಟು ದ ಬಿಸ್ನೆಸ್ ಇಟ್ ಈಸ್ ಗುಡ್ ಫಾರ್ ದ ಕಂಪ್ನಿ. ಪಾರ್ಟ್ನರ್ ಬರ್ತಾನೆ, ಪಾರ್ಟ್ನರ್ ಬಂದಾದ ನಂತರ ಏನಾಗುತ್ತೆ, ಕಂಪ್ನಿಗೆ ಒಳ್ಳೆಯದು ಆಗುತ್ತೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಬೇಸಿಕ್ ಆಯಿತು. ನೆಕ್ಸ್ಟು ಅದೇ ರೀತಿಯಾಗಿ ಅಕಾರ್ಡಿಂಗ್ ಟು ದಟ್ ಸೆಕ್ಷನ್ 31. ಸೊ ಅಕಾರ್ಡಿಂಗ್ ಟು ದಟ್ ದ ಸೆಕ್ಷನ್ 31 ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಎನಿ ಎಲಿಜಿಬಲ್ ಪರ್ಸನ್ ಕ್ಯಾನ್ ಬಿ ಅಡ್ಮಿಟ್ ಅಂತಕ್ಕಂಥದ್ದು. ಯಾವುದೇ ಎಲಿಜಿಬಲ್ ಪರ್ಸನ್ಸ್ಗಳು ಯಾರಿರ್ತಾರೆ ಅವರು ಅಡ್ಮಿಟ್ ಆಗಿರ್ಬೋದು. ಓಕೆ, ಎಲಿಜಿಬಲ್ ಪರ್ಸನ್ಸ್ಗಳನ್ನು ನೀವು ತೊಗೋಬೋದು. ಮೀನಿಂಗ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ರೆಫರ್ಸ್ ಟು ಟೇಕಿಂಗ್ ಎ ಪರ್ಸನ್ ಇನ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್ ಆಸ್ ಎ ಪಾರ್ಟ್ನರ್ ಫಾರ್ ದ ಬೆನಿಫಿಟ್ ಆಫ್ ದ ಫರ್ಮ್. ನೆನ್ಪಿಟ್ಕೊಳ್ಳಿ, ನಾವು ಯಾವುದೇ ಪಾರ್ಟ್ನರ್ ಬರ್ತಾನೆ ಅಂತಂತೇಳಂತಂದರೆ ಅದು ಯಾರ ಬೆನಿಫಿಟ್ಗಾಗಿರಬೇಕು, ಬೆನಿಫಿಟ್ ಆಫ್ ದಿ ಫರ್ಮ್ ಆಗಿರಬೇಕು. ಫರ್ಮಿಗೆ ಬೆನಿಫಿಟ್ ಆಗಿರಬೇಕು. ಫರ್ಮ್ ಅಥವಾ ಸಂಸ್ಥೆ, ಆ ಸಂಸ್ಥೆಗೆ ಏನಾಗಿರಬೇಕು, ಲಾಭ ಬರೋ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಇವಾಗ ಒಂದು ಸ್ವಲ್ಪ ರೇಷಿಯೋಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಎ ಬಿ ಸಿ, ಎಗೆ 8, ಬಿಗೆ 6, ಸಿಗೆ 5.
ಸೊ ಹಾಗಿದ್ರೆ ಡಿ ಬರ್ತಾನೆ. ಡಿಗೆ ಹೆಂಗೆ ಕೊಡ್ತೀರಿ ರೇಷಿಯೋನ? ಡಿಗೆ ಹೆಂಗೆ ಕೊಡ್ತೀವಿ ರೇಷಿಯೋ ಅಂತ ಹೇಳಂತಂದರೆ 8:6:5 ಇದೆ. ಇವಾಗ ಡಿಗೂ ಕೂಡ ನಾವೇನು ಮಾಡಬೇಕು, ರೇಷಿಯೋ ಕೊಡಬೇಕು ಅಂತಂದರೆ 8ರಲ್ಲಿ ನಾವೇನು ಮಾಡ್ತೀವಿ, ಎದು, ಬಿದು ಮತ್ತು ಸಿದು. ಎದಲ್ಲಿ 1 ರೇಷಿಯೋ ತೆಗಿತೀವಿ, ಬಿದಲ್ಲಿ ಕೂಡ 1 ತೆಗಿತೀವಿ, ಸಿದಲ್ಲೂ ಕೂಡ 1 ತೆಗಿತೀವಿ. ಇವು ಮೂರದು ಸೇರಿಸಿ ಡಿ ಕೊಡ್ತೀವಿ. ಇವು ಮೂರದು ಸೇರಿಸಿ ಏನು ಮಾಡ್ತೀವಿ, ಡಿ ಕೊಡ್ತೀವಿ. ಸೊ ಹಾಗಾದರೆ ಇವಾಗ ನೋಡಿ, ದಿಸ್ ಈಸ್ ವಾಟ್ ಬಿಕಮ್ ದ ಓಲ್ಡ್ ರೇಷಿಯೋ, ದಿಸ್ ಈಸ್ ವಾಟ್ ಬಿಕಮ್ ದ ನ್ಯೂ ರೇಷಿಯೋ, ದಿಸ್ ಈಸ್ ಬಿಕಮ್ ದ ಸ್ಯಾಕ್ರಿಫೈಸ್ ರೇಷಿಯೋ. 1:1:1 ಏನಿದೆ, ದಿಸ್ ಈಸ್ ಬಿಕಮ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿ ಕರಿತೀವಿ ನಾವು. ಇದು ಓಲ್ಡ್ ರೇಷಿಯೋ. ಇದು ಮೊದಲು ಈ ರೀತಿಯಾಗಿ ಓಲ್ಡ್ ಆಗಿತ್ತು. ಹೊಸದಾಗಿ ರೇಷಿಯೋ ಮಾಡಿದ್ರೆ ಎಷ್ಟಾಯಿತು, 8ರಲ್ಲಿ 1 ಹೋದರೆ ಎಷ್ಟು ಉಳಿತು, 7 ಉಳಿತು. 6ರಲ್ಲಿ 1 ಹೋದರೆ ಎಷ್ಟು ಉಳಿತು, 5 ಉಳಿತು. 5ರಲ್ಲಿ 1 ಹೋದರೆ ಎಷ್ಟು ಉಳಿತು, 4 ಉಳಿತು. ಇಟ್ ವಿಲ್ ಬಿಕಮ್ ದ ನ್ಯೂ ರೇಷಿಯೋ. ಇದು ಕೂಡ ಇವನಿಗೂ ಕೂಡ ಎಷ್ಟಾಗುತ್ತೆ ಇವಾಗ, 7:5:4:3. ಓಕೆ, 7 3 10, 10 5 15, 1 19, 19 ಅಂತಕ್ಕಂಥದ್ದು ಆಗುತ್ತೆ. ಸೊ ಟೋಟಲ್ ರೇಷಿಯೋಗಳನ್ನು ನಾವೇನು ಮಾಡ್ಬೋದು, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೋದು. ದ ರೇಷಿಯೋ ಈಸ್ ಇನ್ ದ ಕನೆಕ್ಷನ್ ವಿತ್ ದ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತಕ್ಕಂಥದ್ದು. ಇದರಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂ ರೇಷಿಯೋ ಎರಡೂ ಕೂಡ ಏನಾಗುತ್ತೆ, ಬಿಸ್ನೆಸ್ಸಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಏನು? ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ ರಿಗಾರ್ಡಿಂಗ್ ಟು ದಟ್ ಎಕ್ಸಾಮಿನೇಷನ್. It is the ratio in which the old partner sacrifice or surrender a part of their share to the new partner. ಏನು ಹೇಳ್ತಾರೆ ಅಂದರೆ ಏನ, ಇಟ್ ಈಸ್ ದ ರೇಷಿಯೋ ಇನ್ ವಿಚ್ ದ ಓಲ್ಡ್ ಪಾರ್ಟ್ನರ್ ಯಾರು, ಇವರು ಎ ಬಿ ಸಿ, ಇವ್ರು ಕಾಣ್ತಾರಲ್ವಾ ನಿಮಗೆ, ಎ ಬಿ ಸಿ ಇವರು ಯಾರು, ಓಲ್ಡ್ ಪಾರ್ಟ್ನರ್ ಏನು ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ. ಅವರ ರೇಷಿಯೋವನ್ನು ಏನು ಮಾಡ್ತಾರೆ, ಸ್ಯಾಕ್ರಿಫೈಸ್ ಆರ್ ದ ಸರೆಂಡರ್ ಅಂದರೆ ಕೊಡ್ತಕ್ಕಂಥದ್ದು. ಎ ಪಾರ್ಟ್ನರ್ ದೇರ್ ಶೇರ್ಸ್ ಇನ್ ದ ಶೇರ್ಸ್ ಟು ದ ನ್ಯೂ ಪಾರ್ಟ್ನರ್ಗೆ ಏನು ಮಾಡ್ತಾರೆ, ಅವರು ಕೊಡ್ತಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸ್ಯಾಕ್ರಿಫೈಸ್ ರೇಷಿಯೋದು ಫಾರ್ಮುಲಾ ನೀವು ಹೇಳಬೇಕು ಅಂತಂದರೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನೋಡಿ ಇಲ್ಲಿ ನಾವು ನೆನ್ಪಿಟ್ಕೋಬೇಕು, ದಿಸ್ ಈಸ್ ವಾಟ್ ದ ಓಲ್ಡ್ ರೇಷಿಯೋ. ಎಕ್ಸಾಮಿಗೆ ಕೇಳ್ತಾರೆ, 1 ಮಾರ್ಕ್ಸಿಗೆ ಎಕ್ಸಾಮಿಗೆ ಕೇಳ್ತಾರೆ. ಓಲ್ಡ್ ರೇಷಿಯೋ ಇದು ಯಾವುದು, ಇದು ಓಲ್ಡ್ ರೇಷಿಯೋ. ಅದೇ ರೀತಿಯಾಗಿ ಮೈನಸ್ ನ್ಯೂ ರೇಷಿಯೋ. ಓಕೆ, ಮೈನಸ್ ಏನು ಮಾಡಬೇಕು, ನ್ಯೂ ರೇಷಿಯೋ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂತಕ್ಕಂಥ ಸಿಗುತ್ತೆ. ನ್ಯೂ ರೇಷಿಯೋ ನಾವು ಕಂಡುಹಿಡಿಬೇಕು ಅಂತಂದ್ರೆಗಿನ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಮಾಡಿದ್ರೆ ನಮಗೇನು ಸಿಗುತ್ತೆಪ್ಪ ಅಂತಂತ ಹೇಳಿದ್ರೆ ನ್ಯೂ ರೇಷಿಯೋ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ಆಫ್ ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತಕ್ಕಂಥದ್ದು, ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಹಲವಾರು ಅಡ್ಜಸ್ಟ್ಮೆಂಟ್ಸ್ಗಳನ್ನು ನಾವೇನು ಮಾಡಬೇಕು, ಇಲ್ಲಿ ನೋಡಿಕೊಂಡು ಹೋಗಬೇಕಾಗತ್ತೆ. ಸೊ ರಿವ್ಯಾಲ್ಯೂಯೇಷನ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ದ ಲಯಬಿಲಿಟೀಸ್ ಅಂತಕ್ಕಂಥದ್ದು. ಸೊ ರಿವ್ಯಾಲ್ಯೂಯೇಷನ್ ಅಂತ ಹೇಳಂದರೆ ನಾವಿಲ್ಲಿ ಏನು ಮಾಡ್ತೀವಿ, ವ್ಯಾಲ್ಯೂಗೆ, ಹೌದಾ, ಈ ವ್ಯಾಲ್ಯೂ ಎಷ್ಟಿದೆ ಇದ್ರದ್ದು, 15,000 ರೂಪಾಯಿ ಇದೆ. ಸೊ ಇದನ್ನು ಏನು ಮಾಡಬೇಕು, ಮತ್ತೆ ರಿವ್ಯಾಲ್ಯೂ ಮಾಡಬೇಕು ಅಂತ ಹೇಳಂತಂದರೆ ಇದರ ವ್ಯಾಲ್ಯೂ ಏನಾಗ್ಬೋದು, ಜಾಸ್ತಿನೂ ಆಗ್ಬೋದು, ಇದ್ರ ವ್ಯಾಲ್ಯೂ ಏನಾಗ್ಬೋದು, ಕಡಿಮೆನೂ ಆಗ್ಬೋದು. ದ ಚಾನ್ಸಸ್ ಆರ್ ದೇರ್ ದಟ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್ಸ್ ಆಫ್ ದ ಆರ್ ದ ಕಂಡೀಷನ್ಸ್ ಆಫ್ ದ ಮಾರ್ಕೆಟ್. ದ ರಿವ್ಯಾಲ್ಯೂಯೇಷನ್ಸ್ ಮಾಡಿದಾಗ ಇಟ್ ಮೈಟ್ ಬಿ ಗೋ ಅಪ್ ಆರ್ ದ ಡೌನ್, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ತಕ್ಕಂತಹ ಚಾನ್ಸಸ್ಗಳು ಇರುತ್ತೆ ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಆಫ್ ದ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ದ ಲಯಬಿಲಿಟೀಸ್ ಎರಡನ್ನೂ ಚೆಕ್ ಮಾಡಬೇಕು, ನಂಬರ್ 1. ಎರಡನೇದು ಬಂದು ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತಕ್ಕಂಥದ್ದು. ಸೊ ಪ್ರಾಫಿಟ್ಸ್ಗಳನ್ನು ಅಕ್ಯುಮುಲೇಟೆಡ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ದ ನ್ಯೂ ಪಾರ್ಟ್ನರ್, ಇದು ಕೂಡ ಆಯಿತು. ನೆಕ್ಸ್ಟು ವ್ಯಾಲ್ಯೂಯೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್, ಅದೇ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು. ಸೊ ಇಷ್ಟು ಎಲ್ಲ ಅಂಶಗಳು ಕೂಡ, ಈ ಎಲ್ಲ ಅಂಶಗಳು ಕೂಡ ನಮಗೇನಾಗುತ್ತೆ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಪ್ರಾಬ್ಲಮಲ್ಲಿ ನಮಗೇನಾಗುತ್ತೆ, ಕಂಡು ಬರ್ತದೆ. ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ, ನಮಗೆ ಪ್ರಾಬ್ಲಮಲ್ಲಿ ಸಿಗುತ್ತೆ. ಸೊ ಆ ಪ್ರಾಬ್ಲಮಲ್ಲಿ ಸಿಕ್ಕಾಗ ಆ ಅಡ್ಜಸ್ಟ್ಮೆಂಟನ್ನು ನಾವೇನು ಮಾಡೋಣ, ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮುಂದುವರೆದು ನೆಕ್ಸ್ಟು ನಮಗೆ ಗುಡ್ ವಿಲ್ ಅಂತಕ್ಕಂಥದ್ದು. ಸೊ ನಾವು ವಿ ವಿಲ್ ಸಿ ದಟ್ ಗುಡ್ ವಿಲ್ ಮೀನಿಂಗ್ ನೋಡ್ಕೊಳ್ಳಿ, ಏನು ಹೇಳುತ್ತೆ ಗುಡ್ ವಿಲ್ ಅಂತಕ್ಕಂಥದ್ದು. ಗುಡ್ ವಿಲ್ ಈಸ್ ದ ವ್ಯಾಲ್ಯೂ ಆರ್ ದ ರೆಪ್ಯುಟೇಷನ್ ಆಫ್ ಎ ಫರ್ಮ್. ಈಗ ಫಾರ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ
ಸೊ ಟೈರ್ ಹಾಕ್ಸ್ರಿ ಅಂತ ಹೇಳಂತಂದರೆ ಟೈರಿಗೆ ತಕ್ಕಂಥ ಹೆಸರು ಬರ್ತಕ್ಕಂಥದ್ದು. ನಮಗೊಂದು ಟೈರ್ ಬೇಕಾಗಿತ್ತೆ ಬೈಕಿಗೆ. ಟೈರ್ ಬೇಕು ಅಂತ ಹೇಳಂದರೆ ಏನು ನಮಗೆ MRF ಟೈರ್ ಬೇಕು ಅಂತಂದರೆ MRF ಅಂತಂತ ಹೇಳಿ ನಾವು ಕರಿತೀವಿ. ಸೊ ನಮಗೇನಾದರೂ ಬಿಸ್ಕೆಟ್ ಬೇಕು ಅಂತ ಹೇಳಂತಂದರೆ ಪಾರ್ಲೆನೇ ಕೊಡಿ ಅಂತ ಹೇಳಂತೀವಿ. ಸೊ ನೋಡಿ ಮಾರ್ಕೆಟಲ್ಲಿ ದಟ್ ಈಸ್ ವಾಟ್ ಅದನ್ನ ಏನಂತ ಕರಿತೀವಿ, ಅದು ಗಾಢವಾಗಿ ಆಳವಾಗಿ. ಈಗ ಫಾರ್ ಎಕ್ಸಾಂಪಲ್ ನಮಗೇನು ಜಂಡು ಬಾಂಬ್, ಅದು ಯಾವುದೇ ಕಂಪ್ನೀಸ್ ಆಗಿರಲಿ ಅದನ್ನು ಜಂಡು ಬಾಂಬ್ ಕೊಡ್ರಿ ಅಂತ ಹೇಳಿ ಕರೀತಾರೆ. ಬಟ್ ಕಂಪ್ನಿ ಹೆಸರೇ ಜಂಡು ಬಾಂಬ್, ಹೌದಾ? ಕಂಪ್ನಿ ಹೆಸರು ಏನಾಗಿರುತ್ತೆ, ಜಂಡು ಬಾಂಬ್ ಆಗಿರುತ್ತೆ. ಸೊ ಹೀಗೆ ಕಂಪನಿಯ ರೆಪ್ಯುಟೇಷನ್ ಆಫ್ ಎ ಫರ್ಮ್ ರೆಸ್ಪೆಕ್ಟ್ ಆಫ್ ದ ಪ್ರಾಫಿಟ್ಸ್ ಎಕ್ಸ್ಪೆಕ್ಟೆಡ್ ಇನ್ ದ ಫ್ಯೂಚರ್ ಓವರ್ ಆ್ಯಂಡ್ ಅಬೌವ್ ದ ನಾರ್ಮಲ್ ಪ್ರಾಫಿಟ್ಸ್. ಓಕೆಪ್ಪ, ಮುಂದೆ ಏನಾಗುತ್ತೆ ಅಂದರೆ ನಾರ್ಮಲ್ ಪ್ರಾಫಿಟ್ಸ್ಗಿಂತನೂ ಜಾಸ್ತಿ ಅರ್ನ್ ಆಗ್ತಕ್ಕಂಥದ್ದು, ಅದನ್ನು ಕರೀತಾರೆ. ಇಟ್ ಈಸ್ ಗ್ರೇಡೆಡ್ ಇಟ್ ಈಸ್ ರಿಗಾರ್ಡೆಡ್ ಆಸ್ ದ ಇಂಟಿಗ್ರಲ್ ಅಸೆಟ್ ಅಂತಕ್ಕಂಥದ್ದು. ಸೊ ಇದನ್ನು ಏನಂತ ಕರಿತೀವಿ ನಾವು, ಇಂಟಿಗ್ರಲ್ ಅಸೆಟ್ ಅಂತಂತ ಹೇಳಿ ಕೂಡ ನಾವೇನು ಮಾಡ್ತೀವಿ, ಕರಿತೀವಿ ಅಂತಕ್ಕಂಥದ್ದು. ಫ್ಯೂಚರ್ಗೋಸ್ಕರ ಇರ್ತಕ್ಕಂಥದ್ದು. ಗುಡ್ ವಿಲ್ ಈಸ್ ದ ಕೆಪಾಸಿಟಿ ಆಫ್ ಎ ಬಿಸ್ನೆಸ್ ಟು ಅರ್ನ್ ಅ ಸೂಪರ್ ಪ್ರಾಫಿಟ್ ಇನ್ ದ ಫ್ಯೂಚರ್. ಇಟ್ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತಕ್ಕಂಥದ್ದು. ನಿಮಗೆ ಸೂಪರ್ ಪ್ರಾಫಿಟ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಸೂಪರ್ ಪ್ರಾಫಿಟ್ ಎಲ್ಲಿ ಬರುತ್ತೆ, ಈ ಗುಡ್ ವಿಲ್ ಚಾಪ್ಟರ್ ಮತ್ತೆ ಏನಾಗುತ್ತಪ್ಪ ಅಂತ ಹೇಳಂದರೆ, ನಿಮಗೆ ಮುಂದಿನ PUC ಡಿಗ್ರಿಯಲ್ಲಿ ಸ್ಟಡಿ ಮಾಡಬೇಕಾದ್ರೆ ಅವಾಗ ಬರುತ್ತೆ ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ಅಂತಂತ ಹೇಳಿ ಬರುತ್ತೆ. ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ಹಾಕ್ಬೇಕಂದ್ರೆಗಿನ ಸೂಪರ್ ಪ್ರಾಫಿಟ್ ಅಂತಂತ ಹೇಳಿ ಲೆಕ್ಕ ಹಾಕ್ತೀವಿ. ಸೂಪರ್ ಪ್ರಾಫಿಟ್ ಅಂದರೆ ಏನು ಅಂತಂತ ಹೇಳಂದರೆ, ಮುಂದಿನ ಈಗ ಅಕಸ್ಮಾತ್ ನೀವೇನಾದರೂ ಕೂಡ ನಿಮ್ಮ ಕಂಪ್ನಿನ ಈಗ ABC ದವರಿದ್ದಾರೆ ತಿಳ್ಕೊಳ್ಳಿ, ಇವರು ಮಾರಬೇಕಂತ ಅಂದ್ಕೊಂಡಿದ್ದಾರೆ. ಕಂಪ್ನಿನ ಏನು ಮಾಡ್ತಾರೆ, ದೇ ವಾಂಟ್ ಟು ಬಿನ್ ಸೋಲ್ಡ್ ಇಟ್ ಅಂತ ಹೇಳಿ ಅನ್ಕೊಂಡಾಗ, ಸೋಲ್ಡ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಾಗ ಗುಡ್ ವಿಲ್ ಇರುತ್ತೆ ನೋಡಿ. ಈ ಗುಡ್ ವಿಲ್ ಮುಂದಿನ 3-4 ವರ್ಷದ ರೆಪ್ಯುಟೇಷನ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡಿನೇ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಏನು ಮಾಡಬೇಕು, ಇವರು ಮಾರಾಟ ಮಾಡಬೇಕು. ಅಂದರೆ ಈಗ ABC ಕಂಪ್ನೀಸವರು XYZ ಕಂಪ್ನಿಗೆ ಮಾರಾಟ ಮಾಡಿದ್ರು ಅಂತ ಅನ್ಕೊಳ್ರಿ. ಇವ್ರಿಗೆ ಏನು ಮಾಡಿದ್ರು, ಮಾರಾಟ ಮಾಡಿದ್ರಲ್ಲ, ಈ ಸೋಲ್ಡ್ ಮಾಡಿದಾಗ ಇದ್ರ ಗುಡ್ ವಿಲ್ ಇರುತ್ತಲ್ಲ, ಈ ಗುಡ್ ವಿಲ್ ಏನಾಗುತ್ತೆ, ಅಲ್ಲಿ ತನಕನೂ ಅರ್ನ್ ಆಗುತ್ತೆ. ಈಗ ಅಲ್ಲಿ ತನಕನೂ ಅರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಾರ್ಲೆ ಕಂಪ್ನಿನ ನಾನು ಪರ್ಚೇಸ್ ಮಾಡಿದ್ದೆ ಅಂತ ತಿಳ್ಕೊಳ್ಳಿ. ನಾನು ಪರ್ಚೇಸ್ ಮಾಡಿದರೆ ಪಾರ್ಲೆ ಕಂಪ್ನಿಗೆ ಇನ್ನು ಫ್ಯೂಚರಲ್ಲಿ ಇನ್ನು ಎಷ್ಟು ದಿನದ ತನಕನೂ ಅದು ಬಿಸ್ಕೆಟ್ ಪರ್ಚೇಸ್ ಮಾಡ್ತಾರೆ ಜನ. ಪಾರ್ಲೆ ಕಂಪ್ನಿ ಹೆಸರು ಇರೋವರೆಗೂ ಕೂಡ ಕಂಪ್ನಿ ಜನ ಏನು ಮಾಡ್ತಾರೆ, ಪರ್ಚೇಸ್ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಹಿಂಗೆ ಇದಕ್ಕೇನಂತ ಕರಿತೀವಿ ನಾವು, ಸೂಪರ್ ಪ್ರಾಫಿಟ್ ಅಂತಂತ ಹೇಳಿ ಕರಿತೀವಿ. ಓಕೆ, ಇಟ್ ಈಸ್ ಎ ಫಿಕ್ಸ್ಡ್ ಅಸೆಟ್, ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತಂತ ಹೇಳಿ ಏನು ಮಾಡ್ತೀವಿ ನಾವು ಇದನ್ನು ಕರಿತೀವಿ ಅಂತಕ್ಕಂಥದ್ದು. 2 ಮಾರ್ಕ್ಸ್ಗೆ ಗುಡ್ ವಿಲ್ಲನ್ನು ಕೇಳೋ ಚಾನ್ಸಸ್ ಇರ್ತದೆ. ಸೊ ದಟ್ಸ್ ವೈ ನಾನು ಏನು ಮಾಡಿದ್ದೀನಿ, ಇಲ್ಲಿ 2 ಮಾರ್ಕ್ಸ್ ಬರ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಟ್ಸ್ ಆಗಿರುತ್ತೆ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಎ ಗುಡ್ ವಿಲ್ ಅಂತಕ್ಕಂಥದ್ದು. ಫ್ಯಾಕ್ಟರ್ಸ್ಗಳು ಯಾವೆಲ್ಲ ಅಫೆಕ್ಟ್ ಆಗ್ತವೆ, ನೇಚರ್ ಆಫ್ ದ ಬಿಸ್ನೆಸ್, ಲೊಕೇಶನ್ ಆಫ್ ದ ಬಿಸ್ನೆಸ್, ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಸಿಚುವೇಶನ್ಸ್. 2 ಮಾರ್ಕ್ಸಿಗೆ ಏನು ಮಾಡಬೇಕು, ಇದನ್ನು ನಾವೇನು ಮಾಡಬೇಕು, ನೆನ್ಪಿಟ್ಕೊಂಡಿರಬೇಕು. ಫ್ಯಾಕ್ಟರ್ಸ್ ಆಫ್ ಅಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಹೇಳಿದ್ರೆ ಯಾವುದ್ರ ಮೇಲೆ, ನೇಚರ್ ಆಫ್ ದ ಬಿಸ್ನೆಸ್ ಮೇಲೆ, ಅದೇ ನೇಚರ್ ಆಫ್ ದ ಲೊಕೇಶನ್ ಆಗಿರ್ಬೋದು, ಎಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟ್, ಮಾರ್ಕೆಟ್ ಸಿಚುವೇಶನ್ಸು, ಇದಿಷ್ಟ್ರ ಮೇಲೆ ಏನಾಗಿರುತ್ತೆ, ಫ್ಯಾಕ್ಟರ್ ಎಫೆಕ್ಟಿಂಗ್ ದ ಗುಡ್ ವಿಲ್ ಆಗಿರುತ್ತೆ. ನೆಕ್ಸ್ಟ್ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತಕ್ಕಂಥದ್ದು. ಯಾಕೆ ನಾವು ವ್ಯಾಲ್ಯೂಯೇಷನ್ನು ಕಂಪಲ್ಸರಿ ಮಾಡಲೇಬೇಕು ಗುಡ್ ವಿಲ್ದು ಅಂತಂತ ಹೇಳಂತಂದಾಗ ನೋಡಿ, ಫಸ್ಟ್ಗೆ ಸೇಲ್ ಆಫ್ ಎ ಬಿಸ್ನೆಸ್. ನಾನು ಆವಾಗಲೇ ಹೇಳಿದ್ನಲ್ವ, ಇದನ್ನು ಮಾರಾಟ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನಾವು ವ್ಯಾಲ್ಯೂಯೇಷನ್ನ ಮಾಡೇ ಮಾಡ್ತೀವಿ. ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಒಳಗಡೆ ಬರಬೇಕು ಅಂತಂತೇಳಿ ಅಂದಾಗೂ ಕೂಡ ಅದನ್ನೇನು ಮಾಡ್ತೀವಿ, ಗುಡ್ ವಿಲ್ನ ವ್ಯಾಲ್ಯೂ ಮಾಡ್ತೀವಿ. ಕಾರಣ ಏನು, ನಮ್ಮ ಕಂಪ್ನಿಗೆ ಎಷ್ಟು ತಾಕತ್ತಿದೆ, ನಾವು ಎಷ್ಟು ಅವನಿಂದ ಗುಡ್ ವಿಲ್ಲನ್ನು ತರಿಸ್ಕೋಬಹುದು ಅಂತಕ್ಕಂಥದ್ದನ್ನು ಕೂಡ ಇದೇನು ಮಾಡುತ್ತೆ, ಹೇಳುತ್ತದೆ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಒಬ್ಬ ಪಾರ್ಟ್ನರ್ ಹೊರಗಡೆ ಹೋಗ್ತಾ ಇದ್ದಾನೆ ಅಂತಂತ ಹೇಳಂತಂದರೆ ಅದರಲ್ಲೂ ಕೂಡ ಗುಡ್ ವಿಲ್ ಪಾರ್ಟ್ ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಡೆತ್ ಆಫ್ ಎ ಪಾರ್ಟ್ನರ್, ಅದೇ ರೀತಿಯಾಗಿ ಅಮಾಲ್ಗಮೇಷನ್ ಆಫ್ ದ ಫರ್ಮ್. ಇವೆಲ್ಲ ಮುಂದೆ ಚಾಪ್ಟರ್ ವೈಸ್ ಆಗಿ ನಮಗೆಲ್ಲ ಬರ್ತಕ್ಕಂಥದ್ದು. ಓಕೆ, ಈಗ ಸದ್ಯ ನಾವೆಲ್ಲಿದ್ದೀವಿ, ಅಡ್ಮಿಷನ್ಲಿದ್ದೀವಿ, ಅದಾದ ನಂತರ ರಿಟೈರ್ಮೆಂಟು, ಅದಾದ ನಂತರ ಡೆತ್ ಆಗುತ್ತೆ. ಸೊ ನೆಕ್ಸ್ಟು ಅಮಾಲ್ಗಮೇಷನ್ ಆಫ್ ದ ಫರ್ಮ್ನ ಏನು ಮಾಡ್ತೀವಿ ನಾವು, ಎರಡನ್ನೂ ಅಮಾಲ್ಗಮೇಟ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಇವೆಲ್ಲ ಮುಂದಿನ ದಿನಮಾನಗಳಲ್ಲಿ ನಮಗೆ ಚಾಪ್ಟರ್ ಆಗಿ ಏನಾಗುತ್ತೆ, ಔಟ್ಕಮನ್ನು ಕೊಡ್ತಕ್ಕಂಥದ್ದು. ಸೊ ಇದಿಷ್ಟು ಕೂಡ ನೀಡ್ ಫಾರ್ ದ ವ್ಯಾಲ್ಯೂಯೇಷನ್ ಕಂಪಲ್ಸರಿ ಮಾಡಲೇಬೇಕಾಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮೆಥಡ್ಸ್ ಆಫ್ ದ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತಕ್ಕಂಥದ್ದು. ಸೊ ಆವರೇಜ್ ಪ್ರಾಫಿಟ್ ಮೆಥಡ್ ಒಂದಿದೆ, ಸೂಪರ್ ಪ್ರಾಫಿಟ್ ಮೆಥಡ್ ಒಂದಿದೆ, ಕ್ಯಾಪಿಟಲೈಸೇಷನ್ ಮೆಥಡ್ ಅಂತಕ್ಕಂಥದ್ದು. ಸೊ 3 ಮೆಥಡ್ಸ್ಗಳಲ್ಲಿ ನಾವೇನು ಮಾಡ್ಬೋದು, ಇದನ್ನು ಮೆಥಡ್ಸ್ ಆಫ್ ಎ ಗುಡ್ ವಿಲ್ ಅಂತಕ್ಕಂಥದ್ದನ್ನು
ಕ್ಯಾಲ್ಕುಲೇಟು ಮಾಡಬಹುದಾಗಿರ್ತದೆ. ಸೊ ವಾಟ್ ಈಸ್ ಅವರೇಜ್ ಪ್ರಾಫಿಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್? ಅವರೇಜ್ ಪ್ರಾಫಿಟ್ ಮೆಥಡ್ ಅಂದರೆ ಏನು ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು. Average profit method of valuation of goodwill is a method in which the goodwill is valued at agreed number of years of purchase of the average profit of the ಪಾಸ್ಟ್ ಫ್ಯೂ ಇಯರ್ಸ್ ಅಂತಕ್ಕಂಥದ್ದು. ಸೊ ನಾನು ನಿಮಗೆ ಇಲ್ಲಿ ಹೇಳ್ತಕ್ಕಂಥದ್ದು ಅವರೇಜ್ ಅಂತಂತ ಹೇಳಿ ಕರೀತಿದೆ. ಅವರೇಜ್ ಅಂದರೆ ನಾನು ನಿಮಗೆಲ್ಲರಿಗೂ ಅರ್ಥ ಮಾಡಿಸ್ತೀನಿ. 1 + 2 + 3 + 5 ನೋಡಿ ಇವಾಗ ಎಷ್ಟಿದೆ ಇದು, ಹೌದಾ? ಇದು 2 ಇದೆ, 1 4 ಬರೋಣ. ಓಕೆ, 1 + 2 4 3 7 7 3 10 ಡಿವೈಡೆಡ್ ಬೈ 10 ಆಯ್ತಲ್ಲ. ಈಗ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟಾಯಿತು? 10 ಸಿಕ್ತು. 1 2 3 4 ಇದನ್ನು ಡಿವೈಡೆಡ್ ಬೈ 4 ಮಾಡಿದೆ, ನಮ್ಗೆ ಎಷ್ಟು ಬಂತು ಆನ್ಸರು? 2.5 ಅಂತಕ್ಕಂಥದ್ದು ಆನ್ಸರ್ ಬಂತು, ಹೌದಾ? ಸೊ 4 3 7 9 10 10ಕ್ಕೆ 10 ಬರದೆ 1 2 3 4 ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ? 4. ಸೊ ಇದನ್ನು ಇಯರ್ ಅಂತಂತ ಹೇಳಿ ಟ್ರೀಟ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? ಇಲ್ಲಿ ಆ್ಯಾವ್ರೇಜು 2.5 ಅಂತಕ್ಕಂಥದ್ದು ನಮಗೆ ಆ್ಯಾವ್ರೇಜ್ ಸಿಕ್ತು. ಸೊ ಈ ಆ್ಯಾವ್ರೇಜ್, ಅದಕ್ಕೆ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ is a method in which the goodwill is valued at a agreed value of number of years of purchase of the average profit of the past few years ಅಂತಕ್ಕಂಥದ್ದು. ಹಿಂದಿನ ವರ್ಷಗಳದ ಸ್ವಲ್ಪ ಪ್ರಾಫಿಟನ್ನು ತೊಗೊಂಡು ಏನು ಮಾಡ್ತೀವಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದಕ್ಕೆ ಆ್ಯಾವ್ರೇಜ್ ಪ್ರಾಫಿಟ್ಗೆ ಒಂದು ಸಣ್ಣ ಫಾರ್ಮುಲಾ ಇದೆ. ಗುಡ್ವಿಲ್ ಕಂಡುಹಿಡಿಬೇಕಂತ ಹೇಳಿದೆ. ಗುಡ್ವಿಲ್ ಈಸ್ ಈಕ್ವಲ್ಸ್ ಟು ಆ್ಯಾವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ಡ್ ಅಂತಕ್ಕಂಥದ್ದು. ಪ್ರಾಬ್ಲಮಲ್ಲಿ ನೋಡೋಣ. ಓಕೆ, ನಾನು ಅದನ್ನೇ ಬರೆದಿದ್ದೀನಿ. ಟಿ ಬಿ ಅಂದರೆ ಟೆಕ್ಸ್ಟ್ ಬುಕ್ ಅಂತಂತ ಹೇಳಿ 116 ಪೇಜಲ್ಲಿ ಏನಿದೆ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾನೆ. ಅದಕ್ಕೂ ಮುಂಚೆ ನಾವೇನು ಮಾಡ್ಕೊಳ್ಳೋಣ ಅದನ್ನು ನೋಡೋಣ, ಪ್ರಾಬ್ಲಮನ್ನು ಮತ್ತೆ ಆಮೇಲೆ ನೋಡ್ಕೊಳ್ಳೋಣ. ಸೊ ಅದೇ ರೀತಿಯಾಗಿ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆಗಿನ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಆವಾಗಲೇ ಹೇಳಿದ್ದಾರೆ ಇಲ್ಲಿ. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ತಿಳ್ಕೊಳಕ್ಕಿಂತ ಪ್ರಾಬ್ಲಮಲ್ಲಿ ಅರ್ಥ ಮಾಡ್ಕೊಳಂತೂ ಒಳ್ಳೆಯದು. ಸೊ ಆದರೂ ಕೂಡ ನೋಡಿಬಿಡಿ, ಬಿಲ್ಡಿಂಗ್ ಎಷ್ಟಿದೆ? 40,000 ಆಯಿತು. ಬಿಲ್ಡಿಂಗ್ ಎಷ್ಟಿದೆ? 40,000. ವೆಹಿಕಲ್ ಎಷ್ಟಿದೆ? 60,000. ಫರ್ನಿಚರ್ ಎಷ್ಟಿದೆ? 30,000. ಲ್ಯಾಂಡ್ ಎಷ್ಟಿದೆ? 1 lakh. ಡೇಟಾಸ್ಗಳು ಎಷ್ಟಿದ್ದಾರೆ? 50,000. ಕ್ಯಾಶ್ ಎಷ್ಟಿದೆ? 60,000. ಅದೇ ರೀತಿಯಾಗಿ ಬ್ಯಾಂಕ್ ಎಷ್ಟಿದೆ? 2 lakh. ಟೋಟಲ್ ಮಾಡಿದ್ರೆ ಎಷ್ಟು ಬಂತು ನಮಗೆ? 2,40,000 ಅಂತಕ್ಕಂಥದ್ದು ಬಂತು. ಸೊ ಅದೇ ರೀತಿಯಾಗಿ ಕ್ರೆಡಿಟ್ಸ್ ಕಡೆದು ಬಿಲ್ಸ್ ಪೇಬಲ್ 2,10,000 ಇದೆ. ಬ್ಯಾಂಕ್ ಲೋನ್ದು ಎಷ್ಟಿದೆಪ್ಪ ಅಂತ ಹೇಳಂದರೆ 30,000 ಇದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟೆಷ್ಟು ಅಂದರೆ 1 lakh ಅಂದರೆ ಟೋಟಲ್ 5,40,000 ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಅಸೆಟ್ ಅಂತ ಹೇಳಂತಂದರೆ ಯಾವಾಗಲೂ ಕೂಡ ಅಸೆಟ್ಗಳ ವ್ಯಾಲ್ಯೂವಲ್ಲಿ ಹೆಚ್ಚಿಗೆ ಆಗ್ತಕ್ಕಂಥದ್ದು ಮತ್ತು ಕಡಿಮೆ ಆಗ್ತಕ್ಕಂಥದ್ದು ಏನಾಗಿರುತ್ತೆ? ಕಂಪಲ್ಸರಿ ಇದ್ದೇ ಇರುತ್ತದೆ. ಬಿಲ್ಡಿಂಗು ರೈಸ್ 20%, ವೆಹಿಕಲ್ ರೈಸ್ 20%, ಫರ್ನಿಚರ್ಸ್ 20% ಡೌನ್ ಆಗ್ತಕ್ಕಂಥದ್ದು. ಸೊ ಇವೆಲ್ಲದೂ ಕೂಡ ಕಂಪಲ್ಸರಿಯಾಗಿ ಇದ್ದೇ ಇರತಕ್ಕಂಥದ್ದು. ಅದು ಮುಂದಿನ ದಿನಮಾನಗಳಲ್ಲಿ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ಗಳಲ್ಲಿ ಇನ್ ಡೆಪ್ತ್ ಆಗಿ ಏನು ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಸೊ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು ಅಸೆಟ್ಸ್ ಏನಾದ್ರು ರೂಲ್ಸ್ ಹೇಳಿದ್ರೆ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ನಮಗೆ ಅಸೆಟ್ಸ್ ಅಂತಂತ ಹೇಳಿ ಕರಿತೀವಿ. ಇಫ್ ಸಿ ಎಂಟರ್ಸ್ ಇನ್ ಟು ದ ಬಿಸ್ನೆಸ್ ಡಸ್ ವಿ ನೀಡ್ ಟು ಚೇಂಜ್ ಎವ್ರಿಥಿಂಗ್ ಎಸ್. ಒಂದು ನೆನ್ಪಿಟ್ಕೊಳ್ಳಿ. ಸೊ ಎ ಮತ್ತು ಬಿ ಇವರಿಬ್ಬರು ಇದ್ದಾರೆ. ಎ ಮತ್ತು ಬಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ. ಎ ಮತ್ತು ಬಿ ಇಬ್ಬರು ಕೂಡ ಏನಿದ್ದಾರೆ? ಬಿಸ್ನೆಸ್ಸಲ್ಲಿದ್ದಾರೆ. ಎ ಮತ್ತು ಬಿ ಇದ್ದಾಗ ಸಿ ಏನಾದರೂ ಕೂಡ ಎಂಟರ್ ಆಗ್ತಾ ಇದ್ದಾನೆ ಬಿಸ್ನೆಸ್ ಒಳಗಡೆ ಅಂತಂತ ಹೇಳಂದ್ರಿಗಿನ ನಾವು ಪ್ರತಿಯೊಂದನ್ನು ಚೇಂಜ್ ಮಾಡಬೇಕಾ? 100% ಶ್ಯೂರ್, ಪ್ರತಿಯೊಂದನ್ನು ಚೇಂಜ್ ಮಾಡಬೇಕು. ವೆನ್ ನ್ಯೂ ಪಾರ್ಟ್ನರ್ ಅಥವಾ ನ್ಯೂ ಪರ್ಸನ್ ಎಂಟರ್ಸ್ ಇನ್ ಟು ದ ಬಿಸ್ನೆಸ್ ದಟ್ ಟೈಮ್ ವಿ ನೀಡ್ ಟು ಮೇಕ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಕ್ಕಂಥದ್ದು. ಯಾವಾಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಹಾಕಬೇಕು ಅಂತ ಹೇಳಂದಾಗ, ಯಾವಾಗಾದರೂ ನಮ್ಮ ಬಿಸ್ನೆಸ್ಸಲ್ಲಿ ಒಬ್ಬ ವ್ಯಕ್ತಿ ಹೊಸದಾಗಿ ಬರ್ತಾ ಇದ್ದಾನೆ ಅಂತಂತ ಹೇಳಿ ಅಂದಾಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಏನು ಮಾಡಬೇಕಾಗುತ್ತೆ? ಹಾಕಬೇಕಾಗುತ್ತೆ. ಮೀನಿಂಗ್ ಸಂಬಂಧಪಟ್ಟಂಗೆ ಇದಕ್ಕೆ ಮೀನಿಂಗನ್ನು ನೋಡೋಣ. ಮೀನಿಂಗ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಎನ್ ಅಕೌಂಟ್ ಪ್ರಿಪೇರ್ಡ್ ಇನ್ ದ ಕನೆಕ್ಷನ್ ವಿತ್ ರೆಕಾರ್ಡಿಂಗ್ ಆಫ್ increase or decrease in the value of asset and liabilities and find out the profit or loss on the revaluation. ರಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಆಗುತ್ತೋ ಅಥವಾ ಲಾಸ್ ಆಗುತ್ತೋ ಇದನ್ನು ನಾವೇನು ಮಾಡಬೇಕು? ಅರ್ಥ ಮಾಡಿಕೊಂಡು ಲೆಕ್ಕವನ್ನು ನಾವು ಮಾಡಿಕೊಂಡು ಹೋಗಬೇಕಾಗಿರುತ್ತೆ ಅಂತಕ್ಕಂಥದ್ದು. ಅಕೌಂಟನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತ ಹೇಳಂದರೆ ಅಡ್ಮಿಷನಲ್ಲಿ ನೋಡ್ಬೋದು, ರಿಟೈರ್ಮೆಂಟಲ್ಲಿ ನೋಡ್ಬೋದು, ಡೆತ್ ಆಫ್ ಪಾರ್ಟ್ನರಲ್ಲಿ ನೋಡ್ಬೋದು, ಚೇಂಜಸ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರ್ಬೋದು,
ಸೊ ನಾವು ಎಲ್ಲದರಲ್ಲೂ ಕೂಡ ಏನು ಮಾಡ್ಬೋದು, ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇನ್ನೂ ಒಂದು 2 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜರ್ನಲ್ ಎಂಟ್ರೀಸ್ ಕನೆಕ್ಷನ್ ವಿತ್ ದ ರಿಗಾರ್ಡಿಂಗ್ ಟು ದಟ್ ರೆಕಾರ್ಡಿಂಗ್ ಆಫ್ changes in the changes in the value assets and liabilities on account of revaluation ಅಂತಕ್ಕಂಥದ್ದು. ಸಿಂಪಲ್ ಆಗಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಫಾರ್ ಇನ್ಕ್ರೀಸ್ ಇನ್ ದ ಅಸೆಟ್, ನಿಮ್ಮ ಅಸೆಟ್ಗಳು ಏನಾದರೂ ಕೂಡ ಇನ್ಕ್ರೀಸ್ ಆದರೆ ನಿಮ್ಗೆ ಏನಾಗುತ್ತೆ, ಅಸೆಟ್ಗಳು ಇನ್ಕ್ರೀಸ್ ಆಯಿತು ಅಂತಂತ ಹೇಳಿದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ. ಅಸೆಟ್ಗಳು ನಮಗೆ ಡಿಕ್ರೀಸ್ ಆದ್ರೆಗಿನ ಲಾಸ್ ಆಗುತ್ತೆ. ಸಿಂಪಲ್ ಟರ್ಮಿನಾಲಜಿ ನೋಡ್ಕೊಳ್ರಿ. ಸೊ ಅದಕ್ಕೆ ಒಂದು ನಾವೇನು ಮಾಡ್ಕೋಬೇಕು, ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಕ್ಕೆ ಹೋಗಾಗತ್ತೆ. ಅಸೆಟ್ ಅಕೌಂಟ್ ಡೆಟಾರ್ಸ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಇದೇನಾಯ್ತು, ಪ್ರಾಫಿಟ್ ಆಯ್ತು ಫಾರ್ ಇನ್ಕ್ರೀಸ್ ಇನ್ ದ ಅಸೆಟ್ ಅಂತ. ಫಾರ್ ಡಿಕ್ರೀಸ್ ಇನ್ ದ ಅಸೆಟ್ಗೆ ಏನಾಗುತ್ತೆ, ಉಲ್ಟಾ ರಿವರ್ಸ್. ಓಕೆಪ್ಪ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ಸ್ ಟು ಅಸೆಟ್ಸ್ ಅಕೌಂಟ್ ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ಸ್ ಟು ಅಸೆಟ್ ಅಕೌಂಟ್, ಇದು ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಹೌದಾ, ಅಸೆಟ್ ಇನ್ಕ್ರೀಸ್ ಆದಾಗ ಪ್ರಾಫಿಟ್ ಆಗುತ್ತೆ, ಅಸೆಟ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ ಅಂತಕ್ಕಂಥದ್ದು. ಸೇಮ್ ಆಸ್ ಇಟ್ ಈಸ್ ಇನ್ ದ ಕೇಸ್ ಆಫ್ ಎನ್ ಲಯಬಿಲಿಟೀಸ್ ಆಲ್ಸೋ. ಫಾರ್ ಲಯಬಿಲಿಟೀಸ್ ಇನ್ಕ್ರೀಸ್ ಇನ್ ದ ಲಯಬಿಲಿಟೀಸ್, ನಿಮಗೆ ಲಯಬಿಲಿಟಿ ಇದೆ ಅಂತ ತಿಳ್ಕೊಡ್ರಿ. ಲಯಬಿಲಿಟಿ ಇನ್ಕ್ರೀಸ್ ಆಯಿತು, ಏನಾಯಿತು, ಲಾಸ್ ಆಯಿತು. ಲಯಬಿಲಿಟಿ ಇನ್ಕ್ರೀಸ್ ಆದರೆ ಏನಾಯ್ತು, ನಿಮಗೆ ಲಾಸ್ ಆಯಿತು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ಸ್ ಟು ದ ಟು ಲಯಬಿಲಿಟೀಸ್ ಅಕೌಂಟ್ ಅಂತಕ್ಕಂಥದ್ದು. ಇಫ್ ಇನ್ ಕೇಸ್ ಅದೇ ರೀತಿಯಾಗಿ ಡಿಕ್ರೀಸ್ ಆಯಿತು ಅಂತ ತಿಳ್ಕೊಡ್ರಿ, ಲಯಬಿಲಿಟೀಸ್ಗಳು ಡಿಕ್ರೀಸ್ ಆಯಿತು ಅಂತ ಹೇಳಂತಂದರೆ, ಓಕೆ, ಲಯಬಿಲಿಟೀಸ್ಗಳು ಏನಾದರೂ ಕೂಡ ಡಿಕ್ರೀಸ್ ಆದರೆ ಏನಾಗುತ್ತೆ, ನಿಮಗೆ ಪ್ರಾಫಿಟ್ ಅಂತಕ್ಕಂಥದ್ದಾಗುತ್ತೆ. ಲಯಬಿಲಿಟಿ ಅಕೌಂಟ್ ಡೆಟಾರ್ಸ್ ಟು ದ ಪ್ರಾಫಿಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಂತ ಹೇಳಿ ನಾವು ಇದನ್ನು ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಸಣ್ಣ ಫಾರ್ಮೆಟ್ ಇದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ದು. ರಿವ್ಯಾಲ್ಯೂಯೇಷನ್ ಅಕೌಂಟಿನ ಒಂದು ಫಾರ್ಮೆಟನ್ನು ನೀವೇನು ನೋಡ್ಕೊಳ್ಳಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್ ನೋಡ್ಕೊಂಡ್ರೆ ಏನಾಗುತ್ತೆ, ಈ ಕಡೆ ಸೈಡ್ ಬರ್ತಕ್ಕಂಥದ್ದು ಎಲ್ಲವುದು ಲಾಸ್ ಆಗಿರುತ್ತೆ, ಈ ಕಡೆ ಸೈಡ್ ಇರ್ತಕ್ಕಂಥದ್ದು ಎಲ್ಲದು ಕೂಡ ನಿಮ್ಗೆ ಏನಾಗಿರುತ್ತೆ, ಪ್ರಾಫಿಟ್. ಅಸೆಟ್ ಇನ್ಕ್ರೀಸ್ ಆದರೆ, ಅದೇ ರೀತಿಯಾಗಿ ಲಯಬಿಲಿಟೀಸ್ಗಳು ಏನಾದರೂ ಕೂಡ ನಿಮಗೆ ಡಿಕ್ರೀಸ್ ಆದರೆ, ಓಕೆಪ್ಪ, ಲಯಬಿಲಿಟೀಸ್ಗಳು ಏನಾಗಿರ್ಬೇಕು ಇಲ್ಲಿ ಆದರೆ. ಸೊ ಅದೇ ರೀತಿಯಾಗಿ ಅನ್ರೆಕಾರ್ಡೆಡ್ ಅಸೆಟ್ಸ್ಗಳು ಏನಾದರೂ ಕೂಡ ಇತ್ತು ಅಂತ ಹೇಳಂತಂದರೆ ಇವಿಷ್ಟನ್ನು ಕೂಡ ತೊಗೊಳ್ತೀವಿ ನಾವು. ಅದೇ ರೀತಿಯಾಗಿ ಅಸೆಟ್ಸ್ಗಳಲ್ಲಿ ಏನಾದರೂ ಕೂಡ ಡಿಕ್ರೀಸ್ ಆಯಿತು ಅಂತಂದರೆ ಲಾಸ್ ಆಗುತ್ತೆ. ಲಯಬಿಲಿಟೀಸ್ಗಳು ಇನ್ಕ್ರೀಸ್ ಆದರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ಗಳು ಏನಾದರೂ ಇದ್ದರೆ ತೊಗೊತೀವಿ. ಅದೇ ರೀತಿಯಾಗಿ ಪಾರ್ಟರ್ಸ್ ಕ್ಯಾಪಿಟಲ್ ಅಕೌಂಟು ಎ ಮತ್ತು ಬಿ ಅಂತಂತ ಹೇಳಿ ತೊಗೊಂಡು ಏನು ಮಾಡ್ತೀವಿ, ಇವ್ರಿಗೇನಾದರೂ ಕೂಡ ಲಾಭ ಬಂತು ಅಂದ್ರೆಗಿನ ವಿ ವಿಲ್ ಶೇರ್ ದ ಪ್ರಾಫಿಟ್ ಹಿಯರ್. ನಾವೇನು ಮಾಡ್ತೀವಿ, ಇಲ್ಲಿ ಪ್ರಾಫಿಟನ್ನು ಶೇರ್ ಮಾಡ್ತೀವಿ. ಅದೇ ಈ ಸೈಡ್ ಜಾಸ್ತಿ ಆಯ್ತು ಅಂದರೆ ಈ ಕಡೆಗೆ ಏನಾಗುತ್ತೆ, ಲಾಸನ್ನು ಏನು ಮಾಡ್ತೀವಿ, ಶೇರ್ ಮಾಡ್ತೀವಿ. ಸೊ ಇದಿಷ್ಟು ಬೇಸಿಕ್ ಆಗಿರುತ್ತೆ. ಲೇಟರ್ ದೆನ್ ದಟ್ ವಿ ವಿಲ್ ಸಿ ದಟ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ಸ್ಗಳನ್ನು ಏನು ಮಾಡೋಣ, ನಾವು ನೋಡೋಣ. ಅದೇ ರೀತಿಯಾಗಿ ಸ್ಯಾಕ್ರಿಫೈಸ್ ರೇಷಿಯೋಸ್ಗಳು, ಅದೇ ರೀತಿಯಾಗಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ಗಳನ್ನು ಕೂಡ ನೋಡೋಣ. ಮತ್ತು ನಾವೆಲ್ಲರೂ ಕೂಡ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ತಾವೆಲ್ಲರೂ ಕೂಡ ನಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ತಮಗಿಷ್ಟ ಆದರೆ ಲೈಕು, ಕಾಮೆಂಟು ಮತ್ತು ಶೇರ್ಸ್ಗಳನ್ನು ಮಾಡೋದ್ರ ಮುಖಾಂತರ ನಮಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು.